ನಮಸ್ತೆ ವೀಕ್ಷಕರೇ, ನ್ಯೂಸ್ 18ನ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಸ್ವಾಗತ. ವೀಕ್ಷಕರೇ, ವ್ಯವಸ್ಥೆ ಯಾವಾಗ ಸರಿಯಾಗಿ ಕೆಲಸವನ್ನು ನಿಭಾಯಿಸೋದಿಲ್ಲ, ವ್ಯವಸ್ಥೆ ಯಾವಾಗ ನಿದ್ರೆಗೆ ಜಾರುತ್ತೆ, ಆವಾಗೆಲ್ಲ ಒಂದಿಷ್ಟು ಸಮಸ್ಯೆಗಳು ಸಹಜವಾಗಿ ತಲೆ ಎತ್ತಿ ನಿಲ್ಲುತ್ತೆ. ಆ ಸಮಸ್ಯೆಗಳನ್ನು ಬೆನ್ನತ್ತಿರುವಂತಹ ನಿಮ್ಮ ನ್ಯೂಸ್ 18 ಕನ್ನಡ ಆ ಎಲ್ಲ ಸಮಸ್ಯೆಗಳು ಎಲ್ಲೆಲ್ಲಿ ಉದ್ಭವ ಆಗ್ತಾ ಇದೆ ಅಂತಹ ಊರಿನ ಮನೆ ಬಾಗಿಲಿಗೆ ಬಂದು ಅಲ್ಲಿನ ಜನರ ಕಷ್ಟಗಳನ್ನು ಕೇಳ್ತಾ ಇದೆ. ಇವತ್ತು ನಾವಿರುವಂಥದ್ದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಪ್ರಮುಖವಾದಂತಹ ಹಳ್ಳಿ. ಆ ಹಳ್ಳಿಯ ವಿಶೇಷತೆ ಏನು ಅಂದರೆ, ಆ ಹಳ್ಳಿಯಿಂದ ಆ ಭಾಗಕ್ಕೆ 3-4 ಕಿಲೋಮೀಟರ್ ಹೋದರೆ KGF ಟು ಬಾಗೇಪಲ್ಲಿಗೆ SH ಹೈವೇ ಕನೆಕ್ಟ್ ಆಗುತ್ತೆ. ಇಲ್ಲಿಂದ 10 ಕಿಲೋಮೀಟರ್ ಈ ಭಾಗಕ್ಕೆ ಹೋದರೆ ಅಲ್ಲಿಂದ ಹೈದರಾಬಾದ್ನ ನ್ಯಾಷನಲ್ ಹೈವೇ ನಮಗೆ ಸಿಗುತ್ತೆ. ಬಟ್ ಮಧ್ಯಭಾಗದಲ್ಲಿರುವಂತಹ ಈ ಒಂದು ಸುಮಾರು ಹಳ್ಳಿಗಳು ಸೆಂಟರ್ ಪಾಯಿಂಟ್ ಆಗಿರುವಂಥ ಈ ಒಂದು ನಾನು ನಿಂತ್ಕೊಂಡಿರುವಂಥ ಈ ಒಂದು ಜಾಗ ಏನಿದೆ, ಈ ಹಳ್ಳಿಯ ಜನ ಅನುಭವಿಸ್ತಾ ಇರುವಂಥ ನರಕ ಯಾತನೆ ಇದೆಯಲ್ಲ, ಅದು ಘೋರವಾಗಿದೆ. ಯಾಕಂದರೆ ಕಳೆದ ಸುಮಾರು 10-11 ವರ್ಷಗಳಿಂದ ಈ ರೀತಿಯಾದಂಥ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಕೇಳೋಣ, ಇಲ್ಲಿನ ಜನರನ್ನೇ ನಾನು ಮಾತನಾಡಿಸ್ತಾ ಹೋಗ್ತೀನಿ, ಯಾವ ರೀತಿಯಾದಂತಹ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಅಂತ. ನಾನು ನಿಂತ್ಕೊಂಡಿರುವಂಥದ್ದು ಮೇನ್ ರೋಡ್ನಲ್ಲಿ ನಿಂತ್ಕೊಂಡಿದ್ದೀನಿ. ಪ್ರಮುಖವಾದಂಥ ಮುಖ್ಯ ರಸ್ತೆ ಇದು. 10 ಹಳ್ಳಿಗಳಿಗೆ ಸಂಪರ್ಕವನ್ನು ಕಲ್ಪಿಸುವಂಥ ರಸ್ತೆ ಸ್ಥಿತಿಯನ್ನು ನೋಡಬಹುದು. ನಾನೀಗ ಸದ್ಯಕ್ಕೆ ಇರುವಂಥದ್ದು ಆ ರೋಡ್ನ ಮೇಲೆ, ಬಟ್ ನಿಮಗೆ ಯಾವುದೋ ಒಂದು ಹಳ್ಳದಲ್ಲಿ ನಿಂತ್ಕೊಂಡಂತಹ ಪರಿಸ್ಥಿತಿ ಕಾಣಿಸ್ತಾ ಇದೆ. ಆ ರೀತಿಯಾದಂತಹ ವಿಜುವಲ್ಸ್ಗಳನ್ನು ನೋಡ್ತಾ ಇದ್ದೀರಿ ನೀವು. ಈ ಭಾಗದ ಜನರನ್ನು, ಗ್ರಾಮಸ್ಥರನ್ನು, ಪ್ರತಿನಿತ್ಯ ನರಕವನ್ನು ಅನುಭವಿಸ್ತಾ ಇರುವಂಥ ಜನರನ್ನು ನಾನು ಮಾತನಾಡಿಸ್ತಾ ಹೋಗ್ತೀನಿ, ಯಾವ ರೀತಿಯಾದಂಥ ಸಮಸ್ಯೆ ಇಲ್ಲಿ ಆಗ್ತಾ ಇದೆ ಅಂತ. ಇದು ಇವತ್ತಿನ ನಮ್ಮೂರಲ್ಲಿ ನ್ಯೂಸ್ 18 ಕನ್ನಡ. ನಾನು ಅರುಣ್ ಹುಗಾರ್. ವೀಕ್ಷಕರೇ, ನಾನೀಗಾಗಲೇ ಹೇಳಿದಂಗೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಸಾದಲಿ ಮತ್ತು ಪೇರೆಸಂದ್ರದ ಮುಖ್ಯ ರಸ್ತೆಯಲ್ಲಿದ್ದೀನಿ. ಇದು ರಸ್ತೆ, ಬಟ್ ನಂಬೋಕ್ಕಾಗೋದಿಲ್ಲ, ನಂಬಲೇಬೇಕಾದಂಥ ಪರಿಸ್ಥಿತಿ. ಕೇಳೋಣ ಇಲ್ಲಿನ ಜನ ಏನು ಹೇಳ್ತಾರೆ, ಯಾವ ರೀತಿಯಾದಂಥ ಸಮಸ್ಯೆ ಇಲ್ಲಿ ಎದ್ದು ನಿಂತ್ಕೊಂಡಿದೆ ಅಂತ. ಮೇಡಮ್ ನಮಸ್ಕಾರ. ಇದು ರಸ್ತೆ ಅಂತ ನಮಗಂತೂ ಅನಿಸ್ತಾ ಇಲ್ಲ, ಬಟ್ ನೀವು ಪ್ರತಿನಿತ್ಯ ಓಡಾಡ್ತಾ ಇರೋದ್ರಿಂದ ರಸ್ತೆ ಅಂತ ನಂಬಲೇಬೇಕಾದಂಥ ಪರಿಸ್ಥಿತಿ ಇದೆ. ಯಾವ ರೀತಿಯಾದಂಥ ಸಮಸ್ಯೆ ಆಗ್ತಾ ಇದೆ? ತುಂಬ ಸಮಸ್ಯೆ ಆಗ್ತಾ ಇದೆ. ರಸ್ತೆ ಇಲ್ಲ, ಇನ್ನು ಮಳೆ ಬಂದಾಗಂತೂ ರಸ್ತೆ ಕಾಣೋದೇ ಇಲ್ಲ. ನಾವು ಡೈಲಿ ಬರ್ತಾ ಇರ್ತೀವಿ. ಬಸ್ಸು ನಮಗಿರೋದೇ ಒಂದೇ ಬಸ್ಸು. ಬಸ್ ಮಿಸ್ ಆಯ್ತು ಅಂದರೆ ಅಪ್ಪಿತಪ್ಪಿ ಆಟೋದವ್ರು ಬಿಡಿ ಆ ಥರ ಅಂದರೆ ಇಲ್ಲ ಮೇಡಮ್, ರಸ್ತೆ ಚೆನ್ನಾಗಿಲ್ಲ, ಅದರಿಂದ ನಮಗೆ ಬಿಡೋಕ್ಕಾಗಲ್ಲ ಅಂತ. ನಮಗೆ 4:15ಗೆ ಬಸ್ಸು ಮಿಸ್ ಆಯಿತು ಅಂದರೆ 5:45, 6 ಗಂಟೆ ತನಕ ಸಾದ್ಲಿಯಲ್ಲಿ. ಏನು ಕೆಲಸ ಮಾಡ್ತೀರಾ ತಾವು? ನಾವು ಟೀಚರ್. ಓಕೆ, ಇಲ್ಲಿ ಗೌರ್ಮೆಂಟ್ ಸ್ಕೂಲ್ ಟೀಚರ್. ಹಾಂ, ಸ್ಕೂಲ್ ಟೀಚರು ನಾನು. ಆದ್ದರಿಂದ ನಮಗೆ ತುಂಬ ಅನಾನುಕೂಲ ಆಗಿದೆ. ಮತ್ತು ಅಪ್ಪಿತಪ್ಪಿ ಏನಾದರೂ ಬಂದರೆ ಸುಮಾರು ಸರಿ ಇದು ರಸ್ತೆ ಗೊತ್ತಾ, ಈ ಥರ ಗಾಡಿಗಳಲ್ಲಿ ಮನೆಗಳೆಲ್ಲ ಫೋನ್ ಮಾಡಿ ಈ ಥರ ಗಾಡಿ ಕರೆಸ್ಕೊಂಡು ಬರ್ತೀವಿ. ಎಷ್ಟೋ ಸರಿ ಒಂದು ಸರಿ ಬಿದ್ದುಬಿಟ್ವಿ ಇಲ್ಲಿ. ಆ ಥರ ತುಂಬ ಅನಾನುಕೂಲ ಆಗಿದೆ. ದಯವಿಟ್ಟು ಎಲ್ಲ ಸೇರಿ ರಸ್ತೆ ಅನುಕೂಲ ಆದರೆ ನಮಗೂ ತುಂಬ ಒಳ್ಳೆಯದು. ಥ್ಯಾಂಕ್ ಯು ಮೇಡಮ್. ಇದು ಪ್ರತಿನಿತ್ಯ ಅವರು ಅನುಭವಿಸ್ತಾ ಇರುವಂತಹ ನರಕ ಯಾತನೆಯನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಅವರು ಗೌರ್ಮೆಂಟ್ ಸರ್ವೆಂಟ್, ಬಟ್ ಇನ್ ಟೈಮ್ಗೆ ಸ್ಕೂಲ್ಗೆ ಹೋಗಬೇಕು ಮಕ್ಕಳಿಗೆ ಪಾಠ ಮಾಡೋದಕ್ಕೆ. ಬಟ್ ಈ ಸಮಸ್ಯೆ ಹಿನ್ನೆಲೆಯಲ್ಲಿ ಅವರು ವೆಹಿಕಲ್ಗಳು ಸರಿಯಾಗಿ ಸಿಗೋದಿಲ್ಲ. ಯಾವ ರೀತಿಯಾಗಿ ಸ್ಕೂಲ್ಗೆ ಹೋಗಬೇಕಾಗತ್ತೆ ಯೋಚನೆ ಮಾಡಿ ಸ್ವಲ್ಪ. ಇನ್ನು ಮತ್ತೊಂದಿಷ್ಟು ಗ್ರಾಮಸ್ಥರಿದ್ದಾರೆ, ಪ್ರಮುಖರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ನಾನು. ಸರ್ ನಮಸ್ತೆ. ಇದು ಜ್ವಲಂತ ಸಮಸ್ಯೆ ರೀತಿ ನಿಮ್ಮ ಗ್ರಾಮಕ್ಕೆ ಅಂಟ್ಕೊಂಡು ಬಿಟ್ಟಿದೆ. ಏನು ಸರ್ ಇದು ಸೊಲ್ಯೂಷನ್ ಏನು? ಆಮೇಲೆ ಎಷ್ಟು ವರ್ಷಗಳಿಂದ ಹೋರಾಟ ನಡೀತಾ ಇದೆ? ಸಾದಲಿ ಪೇರೆಸಂದ್ರ ಮೈನ್ ರೋಡ್ ಆಗಿದ್ದು ಈ ಸಮಸ್ಯೆ ಸುಮಾರು 10 ವರ್ಷಗಳಿಂದ ಸಮಸ್ಯೆ ಇದು ಉದ್ಭವ ಆಗಿದ್ದು. ಈ ವಿಚಾರದಲ್ಲಿ ಈ ರಸ್ತೆಯ ಕಾಮಗಾರಿಗಳ ಬಗ್ಗೆ ನಾವು ರಸ್ತೆ ಮಾಡಿಸೋದಕ್ಕೋಸ್ಕರ 3 ವರ್ಷಗಳಿಂದ ನಮ್ಮ ಸಾದಲಿ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳು ಮತ್ತು ದೇವಗಾನಹಳ್ಳಿ ಪಂಚಾಯತಿ, ತಿಮ್ಸಂದ್ರ ಪಂಚಾಯತಿ, ದಿಬ್ಬೂರಹಳ್ಳಿ ಪಂಚಾಯತಿ ಮತ್ತು ಮಿಟ್ಟೆಮರ್ ಪಂಚಾಯತಿ, ಚೇಲೂರು ಮತ್ತು ಬಾಗೇಪಲ್ಲಿ, ಚಿಂತಾಮಣಿ ಎಲ್ಲ ಕಡೆಯಿಂದ ಹಾದು ಹೋಗುವಂಥ ಒಂದು ಜಿಲ್ಲಾ ಮುಖ್ಯ ರಸ್ತೆ ಆಗಿದ್ದು, ಈ ರಸ್ತೆ ಸುಮಾರು 3 ವರ್ಷಗಳಿಂದ ಯಾವುದೇ ಗಾಡಿ ಆಗಲಿ, ಯಾವುದೇ ಜನ ಆಗಲಿ, ಯಾವುದೇ ವಿಚಾರದಲ್ಲಿ ಈ ರಸ್ತೆಯಲ್ಲಿ ಓಡಾಡೋಕ್ಕಾಗ್ತಾಯಿಲ್ಲ. ಈ ರಸ್ತೆಯ ಒಂದು ದುರಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ಸುಮಾರು ಅಂದರೆ 1 ಮೀಟ್ರು 1.5 ಮೀಟ್ರ್ ಹಳ್ಳಗಳು ಬಿದ್ದೋಗ್ಬಿಟ್ಟವೆ. ಈಗ ಈ ಕಡೆ ಒಂದು
ಏನಾಗಿದೆ ಅಂದರೆ ಒಂದು ಫ್ಯಾಕ್ಟ್ರಿ ಆಗಿದೆ, ಪಶುಗಳ ಒಂದು ಆಹಾರವನ್ನು ಉತ್ಪಾದನೆ ಮಾಡೋವಂಥ ಒಂದು ಫ್ಯಾಕ್ಟ್ರಿ ಆಗಿದೆ. ಮತ್ತು ನಮ್ಮ ಹೋಬಳಿ ಸಾದ್ಲಿ ಹೋಬಳಿ ಈಗ ಹೆಡ್ ಕ್ವಾರ್ಟರ್ ಆಗಿದೆ, ಕಾಲೇಜ್ ಇದೆ, ಹಾಸ್ಪಿಟಲ್ ಇದೆ. ಆಮೇಲೆ ಇನ್ನೂ ಒಂದು ಅನೇಕ ಜಿಲ್ಲಾ ಮಟ್ಟದ ಎಲ್ಲ ಆಫೀಸುಗಳನ್ನು ಇಲ್ಲಿ ಈಗ ನಡೀತಾ ಇದೆ. ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು 10,000 ಜನ ಈ ಗ್ರಾಮದಲ್ಲಿ ವಾಸವಾಗಿದ್ದಾರೆ. ಅಕ್ಕಪಕ್ಕದ ಹಳ್ಳಿಗಳಲ್ಲಿ ಸುಮಾರು ಒಂದು 30-40-50 ಸಾವಿರ ಜನಗಳು ಈ ಪಕ್ಕದಲ್ಲಿ ಇದೇ ರಸ್ತೆಯಲ್ಲಿ ಹೋಗಬೇಕು, ಇದೇ ರಸ್ತೆಯಲ್ಲಿ ಬರಬೇಕು. ಈ ರಸ್ತೆಯಲ್ಲಿ ನಾವು ನಗರಗಳು ಹೋಗ್ಬೇಕಂತ ಹೇಳಿದ್ರೆ ನಮಗೆ ಬಸ್ಸುಗಳು ವ್ಯವಸ್ಥೆ ಇಲ್ಲ, ಬಸ್ಸುಗಳು ಇಲ್ಲ. ಮತ್ತು ನಮ್ಮ ಸ್ವಂತ ಗಾಡಿಗಳು ಹೋಗ್ಬೇಕಂದ್ರೆ ಹಳ್ಳಿಗಳು ಜಾಸ್ತಿ ಇದೆ, ಮಳೆ ಬಂದರೆ ಹೋಗೋದಿಲ್ಲ. ಯಾವುದೇ ರೀತಿಯಲ್ಲಿ ಈ ರಸ್ತೆಯಲ್ಲಿ ಹೋಗೋದಕ್ಕೆ ಬಹಳ ತೊಂದರೆ ಆಗಿದೆ. ಸುಮಾರು ವರ್ಷಗಳಿಂದ ನಾವು 3-4 ವರ್ಷಗಳಿಂದ ಈ ರಸ್ತೆ ಬಗ್ಗೆ ನಮ್ಮ ಅಕ್ಕಪಕ್ಕದ ಹಳ್ಳಿಗಳು, ಗ್ರಾಮ ಪಂಚಾಯತಿ ಹಳ್ಳಿಗಳು ಎಲ್ಲ ಸೇರಿಕೊಂಡು ನಾವು ಈ ರಸ್ತೆ ಬಗ್ಗೆ ನಾವು ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಶಿಡ್ಲಘಾಟ ಕ್ಷೇತ್ರದ ಶಾಸಕರಾದಂಥ ರವಿಕುಮಾರ್ ಅವ್ರಿಗೆ ಸುಮಾರು ಬಾರಿ ಅರ್ಜಿಗಳು ಕೊಟ್ಟಿದ್ದೀವಿ. ಮತ್ತು ನಮ್ಮ ಬಾಗೇಪಲ್ಲಿ ತಾಲೂಕು ಸುಬ್ಬಾರೆಡ್ಡಿ ಅವ್ರಿಗೂ ನಾವು ಅರ್ಜಿಗಳು ಕೊಟ್ಟಿದ್ವಿ. ಮತ್ತು ಜಿಲ್ಲಾ ಯಂತ್ರಾಂಗ ಆದ ನಮ್ಮ ಡಿ.ಸಿಗಳಿಗೆ ಮತ್ತು ಇಂಜಿನಿಯರ್ಗಳಿಗೆ ನಮಗೆ ರಸ್ತೆ ಬೇಕು, ತುರ್ತಾಗಿ ಬೇಕಂತ ಹೇಳ್ಬಿಟ್ಟು ನಾವು ಅರ್ಜಿಗಳು ಕೊಟ್ಟಿದ್ವಿ. ಯಾವುದೇ ರೀತಿಯಲ್ಲಿ ಅವರು ಇಲ್ಲ. ಓಕೆ, ಇದು ಇಲ್ಲಿವರೆಗೂ ಮನವಿ ಮತ್ತು ಪ್ರತಿಭಟನೆ ಆಗಿರುವಂಥದ್ದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಇಲ್ಲೊಂದಿಷ್ಟು ಮಹಿಳೆಯರಿದ್ದಾರೆ. ಅಮ್ಮ ನಮಸ್ಕಾರ. ಈ ವಿಶೇಷವಾದಂಥ ರಸ್ತೆ ನಿಮ್ಮ ಊರಿಗಿದು ಕೊಡುಗೆ, ಸರ್ಕಾರದ ಕೊಡುಗೆ ಇದು. ಈ ರಸ್ತೆ ಪಕ್ಕದಲ್ಲೇ ನಿಮ್ಮ ಮನೆ ಇದೆ. ನಿಮಗೆ ಪ್ರತಿದಿನ ಅಂದರೆ ನಾವು ಕೇಳ್ಪಟ್ಟಂಗೆ ಪ್ರತಿದಿನ ಕಸ ಗೂಡ್ಸೋದೇ ಒಂದು ಕೆಲಸ ಆಗಿಬಿಟ್ಟಿದೆ ಅಂತ ಎಕ್ಸ್ಟ್ರಾ. ಮಳೆ ಬಂದಾಗ ಓಡಾಡೋಕ್ಕೆ ಆಗಲ್ಲ. ಓಕೆ, ಹೌದು, ಮಕ್ಕಳು ಈಚೆ ಬರೋಕ್ಕಾಗಲ್ಲ. ಗಾಡಿಯಲ್ಲಿ ಬರೋರೆಲ್ಲ ಬಿದ್ದೋಗಿ ಅವ್ರು ಎಬ್ಬರಿಸಿ ನೀರು ಕುಡಿಸಿ ಅದೇ ಕೆಲಸ ಆಗಿಬಿಟ್ಟಿದೆ. ಅದೇ ಕೆಲಸ ಆಗಿದೆ. ಅಲ್ಲ, ಮಾನವೀಯತೆ ದೃಷ್ಟಿಯಿಂದ ಮಾಡ್ತೀರಾ? ಬರ್ತಾರೆ ಇಲ್ಲೇ, ಅವ್ರು ಹೋಗೋಕ್ಕೂ ಕಷ್ಟ. ಓಕೆ, ಹೌದು. ಈ ಹೆಲ್ತ್ ಸಮಸ್ಯೆ ಸಿಕ್ಕಾಪಟ್ಟೆ ಆಗ್ತಾ ಇದೆ ಅಂತ, ಡಸ್ಟು, ಪ್ರತಿದಿನ ಡಸ್ಟ್ ಅಲರ್ಜಿಯಿಂದ. ಯಾಕಂದ್ರೆ ನಾವು ನೋಡಿದ್ವಿ ದೊಡ್ಡ ದೊಡ್ಡ ಟ್ರಕ್ ಲಾರಿಗಳೆಲ್ಲ ಬರುತ್ತೆ ಇಲ್ಲಿ. ಏನಾಗುತ್ತೆ ನಮಗೂ ಭಯ, ವ್ಯಾನಲ್ಲಿ ಬರೋರ್ಗೂ ತುಂಬ ಭಯ. ಓಕೆ, ಎಷ್ಟು ವರ್ಷದಿಂದ ನೋಡ್ತಿದ್ರಿ? ಯಾಕಂದ್ರೆ ನಿಮ್ಮ ಮನೆ ಮುಂದೆನೇ ಇದೆ ರಸ್ತೆ. ಇದು ಎಷ್ಟು ವರ್ಷದಿಂದ ಹಿಂಗಿದೆ ಇದು? ನಾವು 15 ವರ್ಷದಿಂದ ನೋಡ್ತಾ ಇದ್ದೀವಿ. 15 ವರ್ಷದಿಂದ ಇದಕ್ಕೆ ಟಾರೇ ಕಂಡಿಲ್ಲ. ಏನಿಲ್ಲ, ಹಂಗೆ ಇದೆ. ಹಿಂಗಾದ್ರೆ ಜೀವನ? ನೀವೇ ಹೇಳಿ, ಹೆಲ್ಪ್ ಮಾಡಿ. ಓಟ್ ಮಾಡಿದ್ರಲ್ಲ, ಆವಾಗ ಕೇಳ್ಬೇಕಲ್ವಾ ನೀವು? ಹೇಳಿದ್ರೆ ಅವನೇ ಮಾಡ್ತೀವಿ, ಓಟ್ ಹಾಕಿ ಅಂತಾರೆ. ಮತ್ತೆ ಏನೂ ಇಲ್ಲ. ಯಾರು ಬಂದಿದ್ರು ಕ್ಯಾಂಪೇನ್ಗೆ ಓಟ್ ಹಾಕಿ ಅಂತ ಮನೆಗೆಲ್ಲ? ಆ ಕಡೆ ಬರೋರು, ಈ ಕಡೆ ಬರೋರು ಬರ್ತಾರೆ. ಮಾಡಿಸ್ಕೊಡ್ತೀವಿ ಅಂತ ಹೇಳೋದು, ಓಟ್ ಹಾಕಿಸ್ಕೊಳ್ಳೋದು, ಮತ್ತೆ ಬಂದೇ ಇಲ್ಲ, ಮತ್ತೆ ಬರೋದಿಲ್ಲ. ಓಕೆ, ಏನು ಹೇಳ್ತೀರಾ ಸರ್? ನಮ್ಮ ಹೆಸರು ಸರ್ಕಾರದ ಗಿಫ್ಟ್ ಇದು ನಿಮಗೆ. ಸರ್, ಸರ್ಕಾರದ ಗಿಫ್ಟ್ಗೆ ನಾವು ಬಹಿಷ್ಕಾರ ಹಾಕ್ಬೇಕಂತ ಹೇಳ್ಬಿಟ್ಟು ನಾವು ಮೊನ್ನೆ MP ಎಲೆಕ್ಷನಲ್ಲೇ ನಾವು ಏನು ಮಾಡಿದ್ವಿ ಅಂದರೆ, ಎಲೆಕ್ಷನ್ನೇ ಮಾಡಬಾರ್ದು, ಯಾರಿಗೂ ನಮಗೆ ಯಾರು ರಾಜಕೀಯ ವ್ಯಕ್ತಿಗಳನ್ನ ಯಾರನ್ನೂ ನಾವು ಗೆಲ್ಸೋಕೆ ಹೋಗಬಾರ್ದು, ಎಲೆಕ್ಷನ್ ಬೇಕಾಗಿಲ್ಲ ನಮಗೆ ಅಂತ ಹೇಳ್ಬಿಟ್ಟು ನಾವು ಬಹಿಷ್ಕಾರ ಹಾಕಿದ್ವಿ. ಅವರು ಮೇಲೆ ಅಧಿಕಾರಿಗಳೆಲ್ಲ ಬಂದು ಇಲ್ಲೇ ಬಂದು ನಮ್ಗೆ ಭರವಸೆ ಕೊಟ್ಟು ಹೋದ್ರು, ಈ ಸಲ ನೀವು ಒಂದು ಕೋಆಪ್ರೇಟಿವ್ ಮಾಡಿ ಈ ಸಲ ಎಲೆಕ್ಷನ್ ಮಾಡಿ, ನಾವು ಎಲೆಕ್ಷನ್ ಮಾರನೇ ದಿನವೇ ನಿಮ್ಮ ರಸ್ತೆ ನಾವು ರೆಡಿ ಮಾಡ್ಕೊಳ್ಳೋಕೆ ನಾವು ರೆಡಿ ಇದ್ದೀವಿ ಅಂತ ಹೇಳ್ಬಿಟ್ಟು ಎಲ್ಲ ಅಧಿಕಾರಿಗಳು ಭರವಸೆ ಕೊಟ್ಟು ಹೋದರು. ಆವತ್ತು ಹೋದವರು ಇದುವರೆಗೂ ಈ ಕಡೆ ಸುಳಿವೆ ಕೊಟ್ಟಿಲ್ಲ ಸರ್, ಬಂದೇ ಇಲ್ಲ. ಸುಮಾರು ಆಕ್ಸಿಡೆಂಟ್ಗಳಾಗಿದೆ, 3-4 ದಿನಕ್ಕೆ ಒಂದ್ಸಲ ಆಕ್ಸಿಡೆಂಟ್ ಆಗ್ತದೆ ಈ ರೋಡಲ್ಲಿ. ಅದನ್ನು ತಗೊಂಡು ಹೋಗೋಕ್ಕೆ ಆಂಬುಲೆನ್ಸ್ ಕೂಡ ಬರೋ ಚಾನ್ಸಸ್ ಆಗ್ತಾಯಿಲ್ಲ ಇಲ್ಲಿ, ಅಷ್ಟೊಂದು ಪ್ರಾಬ್ಲಮ್ ಆಗಿದೆ ಸರ್. ಧೂಳೆಲ್ಲ ಕುಡಿದು ನಾವು ಎಲ್ಲ ಕಾಯಿಲೆಗಳು, ಅಸ್ತಮಾ ಪೇಷಂಟ್ಗಳು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿದೆ ಇಲ್ಲಿ ಸರ್. ಈ ರಸ್ತೆ ನೋಡಿದ್ರೆ ನೀವು ಮಳೆ ಬಂತ ಅಂತಂದರೆ ಈ ರಸ್ತೆ ಓಡಾಡೋಕ್ಕಾಗಲ್ಲ ಸರ್. ನಾವು ಯಾವ ಕಡೆಗೆ ಹೋಗೋಕೆ ಆಗಲ್ಲ, ಇಲ್ಲಿ ನೀರು ಜಾಸ್ತಿ ಬರ್ತದೆ. ಇಲ್ಲಿ ಈ ಕಡೆ ಎಲ್ಲ ಕಡೆ ನೀರು ಬಂದುಬಿಡ್ತದೆ, ಈ ರಸ್ತೆಗೆಲ್ಲ ಬಂದುಬಿಟ್ಟು ಎಲ್ಲ ಇದರಲ್ಲೇ ಈಜಾಡ್ಬೋದು, ಆ ಥರ ಆಗ್ಬಿಡ್ತದೆ ಸರ್ ಇಲ್ಲಿ. ನೋಡಿ, ಇನ್ನೊಂದು ವಿಚಿತ್ರವಾದಂಥ ಸಮಸ್ಯೆ ಏನಂದರೆ, ಈ ಊರಲ್ಲಿ 10ನೇ ಕ್ಲಾಸ್ವರೆಗೂ ಸ್ಕೂಲು, ಜೊತೆಗೆ PUC ಕಾಲೇಜ್ ಕೂಡ ಇದೆ. ಬಟ್ ಇಲ್ಲಿ ಮುಖ್ಯವಾಗಿ ಎಕ್ಸಾಮ್ ಸೆಂಟರನ್ನು ಮಾಡ್ತಾ ಇದ್ರು. ಆ ಎಕ್ಸಾಮ್ ಸೆಂಟರನ್ನು ಬ್ಯಾನ್ ಮಾಡಿದ್ದಾರೆ. ರೀಸನ್ ಏನಂದರೆ ಈ ರೋಡ್. ಹೆಂಗಿದು ಕನೆಕ್ಷನ್ ಕೇಳ್ತಾ ಹೋಗೋಣ ನಾವು. ಸರ್ ನಮಸ್ತೆ. ಹೆಂಗೆ ಸರ್ ಇದು ಎಕ್ಸಾಮ್ ಸೆಂಟರ್ನ ಬ್ಯಾನ್ ಮಾಡ್ತಾರೆ ಅಂದರೆ ಒಂದಕ್ಕೊಂದು ಕನೆಕ್ಷನ್ ಹೆಂಗೆ? ಸರ್, ನನ್ನ ಹೆಸರು ಪುಟ್ಟಣ್ಣ ಅಂತ, ಸಾದ್ರಿ ಗ್ರಾಮ ನಿವಾಸಿ. ನಮಗೆ ಗೊತ್ತಿದ್ದಂಗೆ ಸುಮಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಈ ಒಂದು ರಸ್ತೆ, ಸಾದಲಿಯಿಂದ ಮತ್ತು ಪೆರೇಸಂದ್ರ ರಸ್ತೆ ತುಂಬ ಹದಗೆಟ್ಟಿದೆ. ಮತ್ತು ಮುಖ್ಯವಾಗಿ ನಿಮ್ಮ ನ್ಯೂಸ್ 18 ಕನ್ನಡ ಅವ್ರಿಗೊಂದು ಧನ್ಯವಾದ ತಿಳಿಸ್ತೀವಿ. ಯಾಕಂದರೆ ನೀವು ಸ್ವಯಂ ಪ್ರೇರಿತವಾಗಿ ಬಂದು ಇವತ್ತು ನಮ್ಮ ಸಮಸ್ಯೆ ಆಲಿಸಕ್ಕೆ ಬಂದಿದ್ದೀರಾ. ಆದರೆ ನಮ್ಮ ಜನಪ್ರತಿನಿಧಿಗಳಾಗಲಿ, ನಮ್ಮ ನಾಯಕರಾಗಲಿ, ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳಾಗಲಿ ಯಾರೂ ಸ್ಪಂದನೆ ಕೊಡ್ತಾ ಇಲ್ಲ. ಬಹಿಷ್ಕಾರಗಳು ಮಾಡಿದ್ದೀವಿ, ಹೋರಾಟಗಳು ಮಾಡಿದ್ದೀವಿ. ಹೋರಾಟ ಮಾಡಿದ ಮಾನ್ಯ ಸಹ ಬರ್ತಾರೆ, ನಮ್ಗೆ ಆಶ್ವಾಸನೆ ಕೊಟ್ಟು ನೀವು ಹೋರಾಟ ಹಿಂಪಡೀರಿ, ನಾವಿದ್ದೀವಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಇವತ್ತಿಗೆ ತುಂಬ ಸಮಸ್ಯೆ ಆಗಿದೆ. ಪ್ರತಿನಿತ್ಯ ಸಾವಿರಾರು ವಾಹನಗಳು ಓಡಾಡ್ತಕ್ಕಂಥ ಈ ಒಂದು ರಸ್ತೆ, ಯಾಕೆ ಜನಪ್ರತಿನಿಧಿಗಳಿಗೆ ಈ ರಸ್ತೆ ಕಾಣಿಸ್ತಾ ಇಲ್ಲ ಅನ್ನೋ ಒಂದು ಗೊತ್ತಿಲ್ಲ ನಮಗೆ. ದಯವಿಟ್ಟು ಮತ್ತೆ ಪದೇ
ಹೇಳ್ತೀವಿ, ನಿಮ್ಮ ಕಾಲು ಹಿಡಿದು ಬೇಡ್ಕೊತೀವಿ, ನಮಗೆ ರಸ್ತೆ ಮಾಡಿಕೊಡಿ. ರಸ್ತೆಯಿಂದ ತುಂಬ ಅನಾನುಕೂಲಗಳಾಗಿದೆ. ಆಕ್ಸಿಡೆಂಟ್ ಆಗ್ತಾಯಿದೆ, ಯಾವೇ ಹಾಸ್ಪಿಟ್ಲಿಗೆ ಹೋಗ್ತಾ ಇಲ್ಲ, ಆಂಬುಲೆನ್ಸ್ ಬರ್ತಾಯಿಲ್ಲ, ಸರ್ಕಾರಿ ಬಸ್ಗಳಂತೂ ಬರ್ತಾನೆ ಇಲ್ಲ. ಕೇಳಿದ್ರೆ ನಾವು ಬರೋಕ್ಕಲ್ಲ, ನೀವೇನು ಬೇಕೋ ಮಾಡ್ಕೊಳ್ಳಿ, ನಾವು ಬರೋಲ್ಲ ಅಂತಾರೆ. ಈ ಥರ ಆಗಿದೆ, ತುಂಬ ಸಮಸ್ಯೆ ಆಗಿದೆ. ಮತ್ತು ಎಕ್ಸಾಮ್ ಸೆಂಟ್ರು SLC ಎಕ್ಸಾಮ್ ಸೆಂಟ್ರ್ ಸಾದ್ಲಿಯಲ್ಲಿ ಆಗಿತ್ತು. ಸಾದ್ಲಿಯಲ್ಲಿ ಆಗಿರಬೇಕಾದ್ರೆ ಯಾವುದೇ ಕಾರಣಕ್ಕೂ ನಾವು ಮಕ್ಕಳನ್ನ ಬೇರೆ ಕಡೆಯಿಂದ ಮಕ್ಕಳನ್ನ ಕಳಿಸಲ್ಲ ಅಂತೇಳಿ ಆ ಪೇರೆಂಟ್ಸ್ ಗಲಾಟೆ ಮಾಡಿ ಅದನ್ನು ಕ್ಯಾನ್ಸಲ್ ಮಾಡಿಸಿದ್ರು. ಈ ರೀತಿಯಾಗಿ ತುಂಬ ಅನಾನುಕೂಲ ಆಗಿದೆ. ದಯವಿಟ್ಟು ಈ ರಸ್ತೆನ ನಿಮ್ಮ ಮುಖಾಂತರ ಆದರೂ ಕೇಳ್ಕೊತಾ ಇದ್ದೀವಿ ಸರ್, ನೀವಾದರೂ ಹೆಲ್ಪ್ ಮಾಡಿ. ಮಾಧ್ಯಮದ ಮುಖಾಂತರ ನಾವು ಇಡೀ ಕರ್ನಾಟಕದ ಜನತೆನ ಕರ್ನಾಟಕದಲ್ಲಿರ್ತಕ್ಕಂಥ ಅಧಿಕಾರಿ ವರ್ಗದವ್ರನ್ನ ಕೇಳ್ಕೊತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳೇ, ಉಸ್ತುವಾರಿ ಸಚಿವರೇ, PW ಸಚಿವರೇ, ನಮ್ಮ ಈ ಭಾಗದ MP ಲೋಕಸಭಾ ಸದಸ್ಯರೇ, ವಿಧಾನಸಭಾ ಸದಸ್ಯರೇ, ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ ಎಲ್ಲ ಸದಸ್ಯರನ್ನ ಕೇಳ್ಕೊತಾ ಇದ್ದೀವಿ. ದಯವಿಟ್ಟು ರಸ್ತೆ ಮಾಡಿಕೊಡಿ, ನಮಗಿದೊಂದು ಅನುವು ಮಾಡಿಕೊಡಿ. ಇಲ್ಲವಾದಲ್ಲಿ ಉಗ್ರವಾಗಿರ್ತಕ್ಕಂಥ ಒಂದು ಕ್ರಮವನ್ನು ನಾವು ತಗೊಳ್ತೀವಿ. ಮುಂದೆ ಅದೇನಾಗುತ್ತೋ ಆಗಲಿ ಅಂತ ನಾವು ಈ ಮುಖಾಂತರ ಹೇಳ್ತಾ ಇದ್ದೀವಿ. ಓಕೆ ಸರ್, ಇದು ಒಂದು ರೀತಿ ನಿಮ್ಮೂರಿಗೆ ಕಪ್ಚುಕ್ಕೆ ಆಗಿಬಿಟ್ಟಿದೆ ಏನು ಸರ್? ನಿಮ್ಮೂರಿಗೆ ಕಪ್ಚುಕ್ಕೆ ಆಗಿಬಿಟ್ಟಿದೆ. ಯಾಕಂದರೆ ಎಕ್ಸಾಮ್ ಸೆಂಟರ್ ಇರೋದನ್ನು ಬ್ಯಾನ್ ಮಾಡ್ತಾರೆ ಅಂದರೆ ಒಂದು ರಸ್ತೆ ಕಾರಣದಿಂದ ಒಂದು ರೀತಿ ಹಿನ್ನಡೆ ಇದು ಅಲ್ವಾ? ಈಗ ಸುಮಾರು ಊರುಗಳ ವಿದ್ಯಾರ್ಥಿಗಳು ನಿಮ್ಮೂರಿಗೆ ಬಂದು ಶಾಲೆ ಕಲಿತಾರೆ ಅಂದಾಗ ಅವ್ರಿಗೊಂದು ರೀತಿ ಪ್ರೌಡ್ ಫೀಲ್, ನಮ್ಮೂರಿಗೆ ಬರ್ತಾರೆ, ಇಲ್ಲಿ ಎಕ್ಸಾಮ್ ಸೆಂಟರ್ ಇತ್ತು ಅಂತ. ಬಟ್ ಈ ರಸ್ತೆ ಕಾರಣದಿಂದ ಇಷ್ಟೆಲ್ಲ ಆಗುತ್ತೆ ಅಂದರೆ ಏನು ಹೇಳ್ತೀರಾ ಸರ್? ಒಂದು ಸತಿ ಬಸ್ ಹೋಗಿ ಬಂದಿದ್ದೀವಿ ಅಂದರೆ ಇನ್ನೊಂದು 2ನೇ ದಿವಸಕ್ಕೆ ಬಸ್ಸು ಬರೋ ಅಷ್ಟೇ ಇಲ್ಲ ಸರ್. ಬಸ್ ಆಲ್ರೆಡಿ ರಿಪೇರಿ ಆಗಿರುತ್ತೆ. ಯಾಕೆ ಬರಲ್ಲ ಅಂದರೆ ಫಸ್ಟ್ ಡೇ ಬಂದಾಗ ಅದು ಕೆಟ್ಟೋಗ್ಬಿಟ್ಟಿರುತ್ತೆ, ನೆಕ್ಸ್ಟ್ ಡೇ ಬರೋಕ್ಕೆ ಆಗಂಗಿಲ್ಲ. ಆಂಬುಲೆನ್ಸ್ ಅಷ್ಟೇ ಸರ್, ಆಂಬುಲೆನ್ಸ್ ಏನಕ್ಕೆ ಬರಬೇಕು? ಬರೋದೇ ಬೇಡ ಸರ್. ಅವ್ರಿಗೆ ಮನೆಯಲ್ಲೇ ಸತ್ತೋಗ್ಲಿ ಬಿಡಿ. ಈ ರೋಡಲ್ಲಿ ಬಂದು ಒದ್ಲಾಡೋಕ್ಕಿಂತ ಸಾಯೋ ಬದಲು ಮನೆಯಲ್ಲೇ ಸತ್ತೋಗ್ಲಿ. ನೀವೇನು ಓದ್ತಾ ಇದ್ದೀರಾ ಸರ್? ನಾನು PU ಆಗಿದೆ ಸರ್. ಹೆಂಗೆ ಎಷ್ಟು ವರ್ಷದಿಂದ ನಿಮಗೆ ಈ ಸಮಸ್ಯೆ? ಈ ಅಂದರೆ ಸ್ಕೂಲ್ ಟೈಮಲ್ಲಿ ಹೋಗೋ ಟೈಮಲ್ಲಿ, ಬಸ್ನಲ್ಲಿ, ಕಾಲೇಜ್ ಟೈಮಲ್ಲಿ, ಈಗ ಸರ್ ಇದು ಒಂದು 3-4 ವರ್ಷದಿಂದ ಆಗಿದೆ ಸರ್. ಇದು ಹಿಂಗೆ ಇದೆ. ಯಾರಾದರೂ ಬರಲಿ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ, ಏನೂ ಮಾಡಿಕೊಡಲ್ಲ. ಏನಕ್ಕೆ ಸರ್ ಪ್ರಯೋಜನ? ಆಗ್ತೀವಿ ನಾವು, ಏನೋ ನಮಗೆ ಮೇಲೆ ಆಗ್ತೀವಿ, ಗೆಲ್ಲಿಸ್ತೀವಿ, ಅದನ್ನು ನೋಡಲ್ಲ, ಏನಿಲ್ಲ. ಪ್ರಯೋಜನ ಏನಿ ಸರ್? ನಮಗಿದು ಜಾಸ್ತಿ ಈಗ ಓಕೆ ಕಾಲೇಜ್ ಟೈಮಲ್ಲಿ ಹೋಗೋಕ್ಕೆ ಬಸ್ನಲ್ಲಿ ಹೋಗುವಾಗ ಈಗ ಓಕೆ, ಈಗ ಮಳೆ ಬಂದಾಗ ಹೇಳ್ತೀನಿ ನಾನು, ಮಿನಿಮಮ್ ಒಂದು 4 ಫೀಟ್ ಇದೆ ತಗ್ಗು. ಇದು ಒಂದು ಕಡೆ ನಾವು ನಿಂತ್ಕೊಂಡಿರೋದು, ಸುಮಾರು ಕಡೆ ಈ ಥರ 4 ಫೀಟ್ ತಗ್ಗಳು ಬಿದ್ದಿದೆ. ನೀರು ಎಷ್ಟು ನಿಲ್ಲುತ್ತೆ ಗೊತ್ತಾಗೋದಿಲ್ಲ. ಅವಾಗ ಹೆಂಗೆ? ಅವಾಗ ಏನು ಮಾಡೋಕ್ಕಲ್ಲ, ಬರೋಕ್ಕೆ ಆಗಲ್ಲ ಸರ್. ಎಷ್ಟೋ ಸತಿ ಬಿದ್ದೋಗಿದ್ದೀವಿ. ಅವಾಗ ಬಸ್ಸೇ ಹೋಗ್ಲಿಲ್ಲ ಅಂದರೆ ಕಾಲೇಜ್ಗೆ ಹೆಂಗೆ ಹೋಗ್ತೀರಾ? ಅವಾಗ ಮನೆಗೆ ಇರಬೇಕು, ಎಕ್ಸಾಮ್ಗೆ ಅಟೆಂಡ್ ಆಗೋಕ್ಕಾಗಲ್ಲ. ಎಷ್ಟು ರೀಸನ್ ಏನು ಹೇಳ್ತೀರಾ ಕಾಲೇಜಲ್ಲಿ? ರೀಸನ್ ಏನು ಹೇಳೋಕ್ಕಾಗಲ್ಲ ಸರ್, ಅದೆಲ್ಲ ನಮಗೆಲ್ಲ ರೀಸನ್ ಅನ್ನಲ್ಲ ಸರ್. ಅಲ್ಲಿ ಸರ್ ರೀಸನ್ ಅದೆಲ್ಲ ಕೇಳಲ್ಲ. ನಿನ್ನ ಎಕ್ಸಾಮ್ ಅಪ್ಪ, ನೀನು ಬಂದು ಅಟೆಂಡ್ ಆಗಬೇಕು ಅಂತಾರೆ. ಎಷ್ಟೋ ಸತಿ ರಿಕ್ವೆಸ್ಟ್ ಮಾಡ್ಕೊಂಡು ಒಳಗೋಗಿದ್ದೀವಿ ಸರ್, ಒಂದು ಅರ್ಧ ಗಂಟೆ 1 ಅವರ್ ಲೇಟ್ ಆಗಿದ್ದಕ್ಕೆ. ನೋಡಿ, ಇದು ವಿದ್ಯಾರ್ಥಿಗಳ ಸಮಸ್ಯೆ ಹಿಂಗಿದೆ. ರೈತರ ಕಷ್ಟ ಕೇಳೋಣ ನಾವು. ನಮಸ್ಕಾರ ಸರ್. ಸರ್, ಈಗ ರೈತರು ನೀವು ಇಂಥ ಬಿಸಿಲಲ್ಲಿ ಕಷ್ಟಪಟ್ಟು ಬೆವರು ಸುರಿಸಿ ಎಲ್ಲ ಬೆಳೆದಿರ್ತೀರಾ. ಕಾಳು ಕಡಿ ಬೆಳೆದಿರೋ ಫಲನ ತಗೊಂಡು ಹೋಗಿ ಮಾರಬೇಕು. ಈ ರಸ್ತೆಯಲ್ಲಿ ಹೆಂಗೆ ಸಾಧ್ಯ? ನೀವು ಗಾಡಿಗಳನ್ನು ತಗೊಂಡು ಹೋಗೋದು? ಹೂವು ಮಾರ್ಕೆಟ್ಗೆ ಹೋಗಬೇಕು, ಹೂಗಳು ಎತ್ಕೊಂಡು ಹೋಗಬೇಕು. ಒಂದು 100 kg ಹಾಕ್ಕೊಂಡು ಬರ್ತೀವಿ. ಇಲ್ಲಿ ಎಷ್ಟೋ ಸಲ ಬಿದ್ದೋಗಿದ್ದೀವಿ ಸರ್, ಹೋಗೋಕ್ಕಾಗಲ್ಲ ಮಾರ್ಕೆಟ್ಗೆ. ಹೂಗಳು ಇಲ್ಲೇ ಬಿದ್ದೋಗಿ ಕೆಟ್ಟೋಗವೆ ಜಾಸ್ತಿ. ಅದರಿಂದ ಹೋಗೋಕ್ಕಾಗಲ್ಲ ಸರ್. ನೀರಿದ್ರೆ ಹೋಗೋಕ್ಕೆ ಆಗಲ್ಲ, ಲೋಡ್ ತೊಗೊಂಡು ಹೋಗೋಕ್ಕಾಗಲ್ಲ. ಅಲ್ಲಿ ತುಂಬ ತೊಂದರೆ ಇದೆ ಸರ್ ನಮ್ಗೆ ರಸ್ತೆ. ಮಳೆಗಾಲ ಬಂದರೆ ಕಂಪ್ಲೀಟ್ ಈ ರೋಡ್ ಕ್ಲೋಸ್ ಹೆಂಗಾದ್ರೆ? ಹೌದು ಸರ್, ಕ್ಲೋಸ್ ಸರ್. ಬರೋಕ್ಕಾಗಲ್ಲ ಸರ್, ಬರೋಕ್ಕಾಗಲ್ಲ. ಈ ಕಡೆಯಿಂದ ನಾವು ಮಾರ್ಕೆಟ್ಗೆ ಹೋಗೋಷ್ಟೇ ಇಲ್ಲ. ಅದರಿಂದ ತುಂಬ ತೊಂದರೆ ಆಗಿದೆ. ಸಿಕ್ಕಾಪಟ್ಟೆ ಲಾರಿಗಳೆಲ್ಲ ಓಡಾಡ್ತಾ ಇದೆ ಸರ್, ಏನು ಹೇಳ್ತೀರಾ ಅದಕ್ಕೆ? ಸರ್, ಅವರು ಹಿಂಗೆ ಬಾಧೆ ಬಿದ್ದು ಬರ್ತಾವ್ರೆ. ಅವರು ಬಾಡಿಗೆ ಬರಲ್ಲ ಅಂದರೆ ಅವ್ರು ಕಂಪ್ನಿಯವ್ರು ಕಳಿಸಿರ್ತಾರೆ. ಬಾಧೆ ಬಿದ್ದು ಬರೋದು, ಇಲ್ಲಿ ಕೆಟ್ಟೋಗೋದು, ಅವ್ರು ಊಟ ನೀರಿಲ್ಲದ್ರೆ ಸಾಯೋದು, ಅವ್ರ ಪರಿಸ್ಥಿತಿ ಭಾರಿ ಅದು ಕೆಟ್ಟೋಗಿದೆ. ಅವರು ಸುಮ್ಮನೆ ಪ್ರಾಣ ಹೋಗ್ಲಾರ್ದೆ ಬರ್ತಾರೆ. ಇನ್ನು ಬರಲ್ಲ ಅಂದರೆ ಓನರ್ ಸಂಬಳ ಕೊಡಲ್ಲ. ಅವನ ಹೆಂಡತಿ ಮಕ್ಕಳನ್ನ ಸಾಕಕ್ಕೆ ಅವನ ಕೈಲಾಗಲ್ಲ. ಅದಕ್ಕಾಗಿ ಅವ್ನು ಬರೆಯಬೇಕಿನ್ನು. ಏನೇ ಬಾಧೆ ಆಗಲಿ, ಅವ್ನು ಏನೇ ಬಾಧೆ ಬಿದ್ದು ಅವ್ನು ಬಂದು ಇಲ್ಲಿ ಗಾಡಿ ಎಲ್ಲಿ ತಿಳಿಸ್ಬೇಕು ಅಲ್ಲಿ ತಿಳಿಸ್ಲೇಬೇಕು. ಇಲ್ಲಿ ಫೀಡ್ ಫ್ಯಾಕ್ಟ್ರಿ ಒಂದಾಗಿದೆ, ಬೇಜಾನ್ ಲೋಡ್ಗಳು ಬರ್ಬೇಕು. ಡೈಲಿ 10 ಲೋಡ್ ಬರ್ತದೆ. ಅವ್ರು ಏನು ಹಿಂಸೆ ಬೀಳ್ತಾವ್ರು, ಏನು ಕಪ್ಪ ನಮ್ಗೆ ಈ ಕಡೆ ಬರ್ತೀವಿ ಅಂತ ಕೇಳ್ತಾರೆ. ಅದನ್ನ ಯಾರೂ ಗಮನಕ್ಕೆ ತಗೊಂಡೇ ಇಲ್ಲ. ನಾವು ಎಲ್ಲ ಸೂಚನೆ ಕೊಟ್ಟು ನಮ್ಗೆ ಸಾಕಾಗಿದೆ. ಅದಕ್ಕೆ ನಾವು ತಣ್ಣಗಾಗೋಗ್ಬಿಟ್ಟಿದ್ದೀವಿ. ಏನು ಕೇಳೋದೇ ಬೇಡ ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ ನಾವು. ಮಾಡಿದ್ರೆ ಸುಮಾರು ಆಕ್ಸಿಡೆಂಟ್ಸ್ಗಳಾಗಿದೆ ಅಂತ ಇದೆ ರೋಡಲ್ಲಿ. ಅಂದರೆ ನಿಮ್ಮೂರವರು ಈ 2 ವೀಲರಲ್ಲಿ ಓಡಾಡೋ ಟೈಮಲ್ಲಿ ಲಾರಿಗಳೆಲ್ಲ ಸಿಕ್ಕಾಪಟ್ಟೆ ಓಡಾಡ್ತಲ್ಲ. 4 ಕಡೆ ನೀರಿರ್ತದೆ. ಎಲ್ಲಿ ಒಂದು ಗಾಡಿ ಬಿಟ್ಕೊಂಡು ಹೋಗೋದು, ಅವನು ಬರ್ತಾನೆ, ಆ ಗಾಬರಿಯಿಂದ ಬರ್ತಾನೆ, ಬೀಳೋದು ಎಲ್ಲ ತೊಂದರೆ, ಇದೆಲ್ಲ ವೇಸ್ಟ್ ಮಾಡ್ಕೊಳೋದು. ಆಮೇಲೆ ಮನೆಗೆ ತಗೊಳೋದು, ಹೆಂಡ್ರು ಮಕ್ಳಿಗೆ ಊಟ ಹಾಕೋಂಗಿಲ್ಲ, ನೀರು ಹಾಕೋಂಗಿಲ್ಲ.
ನೀರು ಪಾಲು ಮಾಡಬೇಕು, ಮನೆಗೆ ಹೋಗ್ಬೇಕು. ನಮ್ಮ ಸಮಸ್ಯೆ ಹಿಂಗಾಗಿದೆ, ಯಾರೂ ಗಮನ ತಗೊಳಲ್ಲ ಅದ್ರ. ಈ ರೋಡಿಂದ ಎಷ್ಟು ವಿಲೇಜ್ಗಳಿಗೆ, ಹಳ್ಳಿಗಳಿಗೆ ಕನೆಕ್ಷನ್ ಆಗುತ್ತೆ ಇದು? ಸರ್ ಟೋಟಲ್ 12 ವಿಲೇಜ್ಗೆ ಕನೆಕ್ಟ್ ಆಗುತ್ತೆ. ಈ ಫೀಡ್ ಫ್ಯಾಕ್ಟ್ರಿಯಿಂದ ಲಾರಿಗಳು ಬರೋದು, 10 ವೀಲರ್ ದೊಡ್ಡ ಲಾರಿಗಳು ಬರುತ್ತೆ. ಇಲ್ಲಿ KMF ಒಂದು ಇದಿದೆ, ದೊಡ್ಡ ಲಾರಿಗಳು ಬರುತ್ತೆ. ಆ ಲಾರಿಗಳು ಬರೋದ್ರಿಂದನೇ ನಾವು ಆ ಲಾರಿಗಳು ಬರ್ತಾ ಇದೆ ಅಂತ ಹೇಳಿದ್ರೆ ಕನಿಷ್ಠ ಹೆಂಗಿಲ್ಲ ಅಂದ್ರೆ ಒಂದು 10 ಅಡಿ ಏನೋ ದೂರ ಹೋಗ್ಬಿಟ್ಟು ಮೂಗು ಮುಚ್ಕೊಳ್ಳೋ ಪ್ರಭಾವ ಬಂದಿದ್ದು. ಮನೆ ಅಕ್ಕಪಕ್ಕ ಮನೆಯಲ್ಲಿ ಆ ಗಾಡಿಗಳೇನು ನಿಲ್ಲಿಸಿದ್ರೆ ಮಕ್ಕಳೇನೋ ಓಡಾಡಬೇಕಾದ್ರೆ ಆ ಧೂಳಿಂದಾನೇ ಅರ್ಧ ಕಾಯಿಲೆಗಳು ಬಂದು ಎಷ್ಟು ಅನುಭವಿಸ್ತಾ ಇದೀವಿ ಕಷ್ಟ ಅಂತ ಹೇಳಿದ್ರೆ ಅಷ್ಟೊಂದೆಲ್ಲ ಅನುಭವಿಸ್ತಾ ಇದ್ದೀವಿ. ದಯವಿಟ್ಟು ಸರ್ಕಾರಕ್ಕೊಂದು ನಮ್ಮದೊಂದು ಇದು ಪಕ್ಷಾತೀತವಾಗಿ ಯಾವುದೇ ಥರ ರಾಜಕಾರಣ ಮಾಡ್ದಿರ ಇದೊಂದು ಎಲ್ರಿಗೂ 12 ಹಳ್ಳಿಗೂ ಕನೆಕ್ಟ್ ಆಗೋಗಿ ಹಳ್ಳಿಗೆ ಒಂದು ರಸ್ತೆ ಮಾಡಿಕೊಟ್ಟು ಒಂದು ಅನುಕೂಲ ಮಾಡಿಕೊಟ್ರೆ ಎಲ್ರಿಗೂ ಒಂದು ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ತಮ್ಮ ಮೂಲಕ. ನೀವು ಓಟ್ ಹಾಕಿರುವಂತಹ JDS ನ ML ರವಿಕುಮಾರ್ ಅವರು ಏನು ಹೇಳ್ತೀರಾ? ಅವ್ರು ಓಟ್ ಹಾಕಿ ಹೋಗಿರೋದಷ್ಟೇ, ನಾವು ಈ ಕಡೆ ತಲೆನೇ ಇಕ್ಕಲ್ಲ ಅವರು. ಏನು ಹೇಳಿದ್ರು ಕ್ಯಾಂಪೇನಿಗೆ ಬಂದಾಗ? ಯಾಕಂದ್ರೆ ಈ ನಿಮ್ಮೂರಾಗ ಕ್ಯಾಂಪೇನಿಗೆ ಬಂದಾಗ ಫಸ್ಟ್ ಹೇಳೋದೆ ನಿಮ್ಮೂರು ರಸ್ತೆ ಸರಿ ಮಾಡಿಸ್ಕೊಡ್ತೀನಪ್ಪ, ಓಟ್ ಹಾಕ್ರಿ ಅಂತ ಕೇಳಿರ್ತಾರೆ. ಆಬ್ವಿಯಸ್ಲಿ ಅವರು ಕೇಳ್ತಾರೆ, ಅಷ್ಟು ಓಟ್ ಹಾಕೋವ್ರಿಗೂ ಇರ್ತಾರೆ. ಓಟ್ ಹಾಕಿದ ಮೇಲೆ ಅವ್ರು ಈ ಕಡೆ ಬರೋದೇ ಇಲ್ಲ. ಇನ್ನು 5 ವರ್ಷ ಆದ್ರೂ ಈ ಕಡೆ ತಲೆ ಇಕ್ಕಲ್ಲ. ಯಾವಾಗೂ ಅಷ್ಟೇ ಈ ರೋಡ್ಗೆ ಟಿಪ್ಪರ್ಗಳು ವಿಪರೀತ ಬರ್ತವೆ. ಏನು ರೀಸನ್ ಅಂತ ಅನ್ಸುತ್ತೆ ನಿಮಗೆ? ಕಾಂಗ್ರೆಸ್ ಸರ್ಕಾರ ಇದೆ, JDS ನ MLA ರಾಜಕೀಯ ತಾರತಮ್ಯದಿಂದ ಆಗ್ತಾ ಇದೆ ಅಂತ ಅನ್ಸುತ್ತಾ? ಫಂಡಿಂಗ್ ಬರ್ತಾ ಇಲ್ಲ ಅಂತ ಅನ್ಸುತ್ತಾ? ಏನೇ ಸರ್, ಅವ್ರದ್ದು ಓಟ್ ಆಗೋಕೆ ಕೇಳ್ತಾರೆ ಅಷ್ಟೇ ಅವ್ರು ನಮ್ಮನ್ನ. ನಾವು ರೋಡ್ ಕೇಳಿದ್ರೆ ಹಾಕ್ತೀವಿ, ರೋಡ್ ಮಾಡ್ತಿರ್ತೀವಿ, ನಮ್ಮಿಂದ ಆಗುತ್ತೆ. ಆಮೇಲೆ ಅಷ್ಟೇ ಲಾಸ್ಟ್. ಅವರು ಅಷ್ಟೇ, ಈ ಕಡೆ ಅಷ್ಟೇ, ಆ ಕಡೆನೂ ಅಷ್ಟೇ. ಇದು 2 ತಾಲೂಕು ಸೇರಿಬಿಟ್ಟು ಆ ಕಡೆ ಅವರು ಮಾಡಲ್ಲ, ಈ ಕಡೆ ಇವ್ರು ಮಾಡಲ್ಲ. ಇಲ್ಲಿಂದ ಪೆರೇಸಂದ್ರ ಹೋದ್ರೂ ಇದೆ ಸರ್. ಟಿಪ್ಪರ್ ಬಂದರೆ ಒಂದು 2 ವೀಲರ್ದಲ್ಲೂ ಪಕ್ಕದಲ್ಲಿ ಓಡಾಡೋಕ್ಕಾಗಲ್ಲ ಧೂಳಿಗೆ. ಒಂದು 2 ವೀಲರ್ ಆ ಟಿಪ್ಪರಲ್ಲಿ ಸುರ್ತಾ ಇರುತ್ತೆ, 2 ವೀಲರ್ ಜರ್ಗಕ್ಕೆ ಆಗಲ್ಲ. ಬಲೆ ಹಿಂಸೆ ಆಗೋಗಿದೆ ಸರ್ ನಮಗೆ. ಈ ರೋಡಲ್ಲಿ ಓಡಾಡೋದಕ್ಕೆ ಭಾರಿ ತೊಂದರೆ ಆಗೋಗಿದೆ. ಇಲ್ಲಿ ಈ ರಸ್ತೆ 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಮಧ್ಯದಲ್ಲಿರ್ತಕ್ಕಂಥದ್ದು ಒಂದೊಂದು ತಾಲೂಕಿಗೆ ವಿಂಗಡಣೆ ಆಗಿರೋದ್ರಿಂದ ಸುಬ್ಬಾರೆಡ್ಡಿ ಸರ್ ಅವರು ನಮಗೆ ಬರಲ್ಲ ಅಂತಾರೆ. ಆ ಕಡೆ MP ಆಗಿರುವಂತಹ ಸುಧಾಕರ್ ಸರ್ ಅವರು ನನಗೆ ಸೇರಿಲ್ಲ ಅಂತಾರೆ. ಆ ಕಡೆ ಹೋದರೆ ಶಿಡ್ಲಘಟ್ಟದಲ್ಲಿ ಮುನಿಯಪ್ಪ ಅವರು ಅವ್ರನ್ನ ಮೇಲಧಿಕಾರಿಗಳು ಕೇಳಿ ಅಂತಾರೆ. ಈ 3ರ ತ್ರಿಶಂಕು ಸ್ಥಿತಿಯಿಂದಾಗಿ ನಮಗೆ ಈ ರಸ್ತೆ ಆಗ್ತಾ ಇಲ್ಲ. ಈಗ ನಾನು ಟ್ಯಾಕ್ಸ್ ಪೇಯರು, ನಾನು ತಿಂಗಳಿಗೆ 1.5 ಲಕ್ಷ ರೂಪಾಯಿ ಟ್ಯಾಕ್ಸ್ ಕಟ್ತೀನಿ. ಇದೇ ರೋಡಲ್ಲಿ ನಾನು 12 ವರ್ಷಗಳಿಂದ ಓಡಾಡ್ತಾ ಇದ್ದೀನಿ. ಇದೇ ಪರಿಸ್ಥಿತಿ ಇದೆ. ನಾನು ಸುಮಾರು ಸಲ ಗಾಡಿಯಲ್ಲಿ ಬಿದ್ದಿದ್ದೀನಿ, ನನಗೆ ಇನ್ಶೂರೆನ್ಸ್ ಇದೆ. ಆದರೆ ಹಳ್ಳಿ ಮಕ್ಕಳಿಗೆ ಎಲ್ಲಿದೆ? ಇದನ್ನು ಕೇಳುವಂತಹ ಸರ್ಕಾರ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಹಾಗಾಗಿ ಸರ್ಕಾರ ಇದರ ಕಡೆ ಗಮನ ಹರಿಸಬೇಕು. ಇಲ್ಲದಿದ್ದ ಪಕ್ಷದಲ್ಲಿ ಇದೇ ಮೋರಿ, ಇದು ಶತಮಾನದ ಕಾಲಗಳಿಂದ ಇರ್ತಕ್ಕಂಥ ಹಳೆ ಮೋರಿ, ಅದೇನಾದರೂ ಒಂದು ಬಿದ್ದೋಯ್ತು ಅಂತಂದರೆ ಇಲ್ಲಿ ಇದು ಸಂಪರ್ಕ ಕೊಂಡಿಯಾಗಿದೆ. ಈ ಕಡೆ ಚಿಂತಾಮಣಿ ತಾಲೂಕು, ಈ ಕಡೆ ಬಾಗೇಪಲ್ಲಿ ತಾಲೂಕು, NH44 ಇದಕ್ಕೆ ಸಂಪರ್ಕ ರಸ್ತೆ ಆಗಿರೋದ್ರಿಂದ ಇದನ್ನು ತಕ್ಷಣಕ್ಕೆ ಅಧಿಕಾರಿಗಳು ಇದು ಸಂಪರ್ಕ ಮಾಡಿಕೊಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಸ್ಥಳೀಯರ ನಿರ್ಲಕ್ಷ್ಯ, ಸ್ಥಳೀಯ ಮೆಂಬರ್ಗಳು ಏನಿದಾರೋ, ಸ್ಥಳೀಯ ಸದಸ್ಯರಾಗಲಿ, ಇಲ್ಲಿ MP ಆಗಲಿ, MLA ಅವರಾಗಲಿ, ಸರ್ಕಾರ ನಿರ್ಲಕ್ಷ್ಯ, ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆ. ನಾವು ಎಷ್ಟೇ ಬಾರಿ ಮನವಿ ಮಾಡಿದ್ರು ಪಂಚಾಯತಿಯಿಂದ ಹಿಡಿದು ರಾಜ್ಯ ಮಟ್ಟವರೆಗೂ CM ಕಾರ್ಯದರ್ಶಿವರೆಗೂ ಇದುವರೆಗೂ ನಾವು ಪತ್ರಗಳನ್ನು ತಲುಪಿಸಿದ್ದೀವಿ, ಮನವಿಗಳು ಮಾಡಿದ್ದೀವಿ. ಎಷ್ಟೇ ಮನವಿಗಳು ಮಾಡಿಕೊಂಡ್ರು ನಮಗೆ ಇಲ್ಲಿ ಭರವಸೆ ಕೊಡ್ತಿಲ್ಲ. ಚುನಾವಣಾ ಬಹಿಷ್ಕಾರ ಮಾಡ್ಕೊಳ್ಳಿ, ನೀವು ಸತ್ರು ಬದುಕಿದ್ರು ನೀವು ಇಷ್ಟೇ ನಿಮ್ಮ ಬದುಕು ಅನ್ನೋ ಒಂದು ಮಟ್ಟದಲ್ಲಿ ನಮ್ಮನ್ನು ಕೀಳು ಮಟ್ಟದಲ್ಲಿ ನೋಡ್ತಾ ಇದ್ದಾರೆ ನಮ್ಮ ಹೋಬಳಿ ಮಟ್ಟದನ್ನು. ಯಾವ MLA ಬಂದ್ರು 500 ರೂಪಾಯಿ ಕೊಟ್ಬಿಡೋದು, ಓಟ್ ಹಾಕ್ಸ್ಕೊಂಡ್ಬಿಡೋದು, ಅವ್ರು ಹೊರಟೋಗ್ಬಿಡೋದು ಅಷ್ಟೇ. ನೀವು ಯಾಕೆ 500 ರೂಪಾಯಿ ತೊಗೊಂಡು ಓಟ್ ಹಾಕ್ತೀರಾ? ನಮ್ಮ ರೈತರಿಗೆ ಬುದ್ಧಿ ಇಲ್ಲ. ನಮ್ಮ ಜನಗಳಿಗೆ ಬುದ್ಧಿ ಇದ್ದರೆ ಏನು ತಗೊಳ್ತಾರೆ? ನಮ್ಮ ಜನಗಳಿಗೆ ಬುದ್ಧಿ ಇದ್ದಿದ್ರೆ ಏನು ತಗೊಳ್ತಾರೆ? ತಪ್ಪೇ ಯಾರ್ದು? ನಮ್ಮ ಜನಗಳದೇ ತಪ್ಪು. ಯಾವಾಗ ದುಡ್ಡು ತಗೊಂಡು ನಮ್ಮದೇ ತಪ್ಪು ಅಂತ ಲೆಕ್ಕ. ಹಾಂ, ಅಯ್ಯ ಅವನ ದುಡ್ಡು ಸಂಪಾದನೆ ಇಲ್ಲಿ ನಮ್ಮನ್ನು ಓಟ್ ಹಾಕ್ಸ್ಕೊಂಡ್ಬಿಡ್ತಾನೆ, ಅವ್ನು ಹೋಗ್ಬಿಟ್ಟು ಕೋಟಿಗಳು ಸಂಪಾದನೆ ಮಾಡ್ಕೊಂಡ್ಬಿಡ್ತಾನೆ ಅಷ್ಟೇ. ಹಾಂ, ಹೆಂಗೆ ಮುಂದೆ ಹೋರಾಟ ಮಾಡ್ತೀರಾ ಹೆಂಗೆ? ಅದೇ ಸರ್, ಇವನು ಅವರ ಅಧಿಕಾರಿಗಳೇನಾದರೂ ಕ್ರಮ ತಗೊಳ್ಳದೇ ಇದ್ದರೆ ನಮ್ಮ ಮುಂದಿನ ಹೋರಾಟ ಮಾಡ್ತೀವಿ ಅಷ್ಟೇ. 4 ಸರಿ ಮಿನಿಸ್ಟ್ರುಗಳಾಗಿದ್ದಾರೆ, 4 ಸರಿ MP ಗಳು ಮಿನಿಸ್ಟ್ರುಗಳಾಗಿದ್ದಾರೆ. ಶಿಡ್ಲಘಟ್ಟ ರೋಡ್ ನೋಡಿದ್ರೆ ಶಿಡ್ಲಘಟ್ಟ ಹೆಸರೇ ಇಲ್ಲ. ಕರ್ನಾಟಕದಲ್ಲಿ ಶಿಡ್ಲಘಟ್ಟ ಎಲ್ಲಿದೆ ಅಂತ ಕೇಳಿದ್ರೆ ನೀವು ಯಾರು ಎಲ್ಲಿದೆ ಶಿಡ್ಲಘಟ್ಟ ಅದು ತಾಲೂಕಾ ಅನ್ನೋ ಪರಿಸ್ಥಿತಿಯಲ್ಲಿ ಇವಾಗ ಶಿಡ್ಲಘಟ್ಟ ಇದೆ. ಈ ರೀತಿಯಾದಂಥ ಲೋಡ್ ತುಂಬಿರುವಂಥ ವೆಹಿಕಲ್ಗಳು, ಸಿಕ್ಕಾಪಟ್ಟೆ ಟನ್ನೇಜ್ ಇರುವಂತಹ ವೆಹಿಕಲ್ಸ್ಗಳು ಈ ರೀತಿಯಾಗಿ ಬರುತ್ತೆ. ಅದು ಯಾವಾಗ ಈ ಕಡೆಗೆ ವಾಲುತ್ತೆ ಅನ್ನೋದು ಕೂಡ ಅನ್ಎಕ್ಸ್ಪೆಕ್ಟೆಡ್. ಈ ಭಾಗದಲ್ಲಿ ಅಂದರೆ ಉಳಿದಿರುವಂಥ ರಸ್ತೆಯಲ್ಲಿ 2 ವೀಲರ್ಗಳನ್ನು ತೆಗೆದುಕೊಂಡು ಓಡಾಡ್ತಿರ್ತಾರಲ್ಲ, ಆಗ ಯಾವಾಗ ಗಾಡಿ ನಮ್ಮ ಮೇಲೆ ಬೀಳುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಅಷ್ಟರ ಮಟ್ಟಿಗೆ ತಗ್ಗು ದಿನ್ನಿಗಳಿಂದ ಕೂಡಿರುವಂಥ ರಸ್ತೆ ಇದು, ಪ್ರತಿದಿನದ ನರಕ. ಜೊತೆಗೆ ಈ ಲಾರಿ ಈ ರೀತಿಯಾಗಿ ಪಾಸ್ ಆದಮೇಲೆ ಇಲ್ಲಿ ಮಿನಿಮಮ್ ಒಂದು 10 ನಿಮಿಷಗಳ ಕಾಲ
ಆ ಕಡೆ ರಸ್ತೆನೇ ಕಾಣೋದಿಲ್ಲ, ಆ ಭಾಗದಲ್ಲಿ ಏನಾಗ್ತಾ ಇದೆ ಅಂತಲೇ ಕಾಣೋದಿಲ್ಲ, ಆ ಮಟ್ಟಿಗಿನ ಧೂಳು ಆವರಿಸ್ಕೊಡುತ್ತೆ. ಇದು ಪ್ರತಿದಿನದ ನರಕ ಅನುಭವಿಸ್ತಾ ಇರೋದು. ಸೊ ಸಿಕ್ಕಾಪಟ್ಟೆ ಧೂಳು, ಸಿಕ್ಕಾಪಟ್ಟೆ ನರಕ ಯಾತನೆ ಈ ಭಾಗದ ಜನರದ್ದು. ಒಂದು ಕಡೆ ಶಿಡ್ಲಘಟ್ಟ ತಾಲೂಕು ವ್ಯಾಪ್ತಿ, ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ. ಬಟ್ ಈ ಊರೇನಿದೆ, ಈ ಊರಿಂದ ಆ ಕಡೆ ಹೋಗೋದಕ್ಕೆ ತುಂಬ ದೂರ ಆಗುತ್ತೆ. ಐ ಥಿಂಕ್ ಒಂದು 30 ಕಿಲೋಮೀಟರ್ ದೂರ ಆಗುತ್ತೆ. ಬಟ್ ಈ ಊರಿನ ಜನ ಏನಿದ್ದಾರೆ ಅವರೆಲ್ಲದಕ್ಕೂ ಅವಲಂಬನೆ ಮಾಡಿಕೊಂಡಿರುವಂಥದ್ದು ಚಿಕ್ಕಬಳ್ಳಾಪುರಕ್ಕೆ ಹೋಗಬೇಕು. ಚಿಕ್ಕಬಳ್ಳಾಪುರ ನಿಯರ್ ಆಗುತ್ತೆ, ಬಟ್ ಆ ತಾಲೂಕಿನ ಕೊನೆಯ ಹಳ್ಳಿ. ಸೊ ಈ ಭಾಗಕ್ಕೆ ಹೋಗಬೇಕಂದ್ರೆ ಈ ರೀತಿಯಾದಂತಹ ಪರಿಸ್ಥಿತಿ. ಒಂದು ಆಸ್ಪತ್ರೆಗೆ, ಒಂದು ಕಂದಾಯ ಇಲಾಖೆಗೆ, ಕಂದಾಯ ಆಫೀಸ್ಗೆ, ಒಂದು ನಾಡ ಕಚೇರಿಗೆ, ನೆಮ್ಮದಿ ಕೇಂದ್ರಕ್ಕೆ, ಯಾವುದಕ್ಕೆ ಹೋಗಬೇಕಂದ್ರೂ ಕೂಡ ಸರ್ಕಾರಿ ಕೆಲಸಕ್ಕೆ ಅವರು ಈ ಭಾಗಕ್ಕೆ ಹೋಗಬೇಕಾಗತ್ತೆ. ಸೊ ಹಾಗಾಗಿ ಇದು ಪ್ರತಿನಿತ್ಯದ ನರಕ ಯಾತನೆ ಆಗಿರುವಂಥದ್ದು. ಈ ಭಾಗದ MLAಗಳು, ಉಸ್ತುವಾರಿ ಸಚಿವರು, MP ಗಳು, ಸುಧಾಕರ್ ಅವರು ಏನು ಮಾಡ್ತಾ ಇದ್ದಾರೆ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಜೊತೆಗೆ ಆದಷ್ಟು ಬೇಗ ಈ ಸಮಸ್ಯೆಗೆ ಪರಿಹಾರವನ್ನು ಕೊಡಬೇಕು. ಇಲ್ಲ ಅಂದರೆ ನೀವು ಕೊಟ್ಟಂತಹ 2023 ವಿಧಾನಸಭೆಯ ಎಲೆಕ್ಷನ್ನ ಟೈಮ್ನಲ್ಲಿ ಕೊಟ್ಟಂಥ ಸುಳ್ಳು ಭರವಸೆಗಳೇನಿದೆ ಅದನ್ನು ನಂಬಿ ನಾವು ಕೆಟ್ವಿ. ನೆಕ್ಸ್ಟ್ ಟೈಮ್ ಈಗ ಮುಂಬರುವಂಥ ಎಲ್ಲ ಚುನಾವಣೆಗಳು, ಸ್ಥಳೀಯ ಚುನಾವಣೆಗಳಾಗಿರಬಹುದು ಅಥವಾ ಎಲ್ಲ ದೊಡ್ಡ ಮಟ್ಟದ ಚುನಾವಣೆಗಳು, ಎಲ್ಲವನ್ನು ಕೂಡ ನಾವು ಬಹಿಷ್ಕಾರ ಮಾಡ್ತೀವಿ. ಚುನಾವಣೆಯನ್ನು ಯಾವುದರಲ್ಲೂ ಕೂಡ ನಾವು ಪಾರ್ಟಿಸಿಪೇಟ್ ಮಾಡೋದಿಲ್ಲ ಅನ್ನುವಂತಹ ಖಡಕ್ ಆದಂಥ ಎಚ್ಚರಿಕೆ ಕೊಟ್ಟಿದ್ದಾರೆ. ಜೊತೆಗೆ ಆಗ್ರಹಿಸ್ತಾ ಇದ್ದಾರೆ. ಅನಿರ್ದಿಷ್ಟಾವಧಿಯ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ಮೇಲಾದರೂ ಕೂಡ ಈ ಜ್ವಲಂತ ಸಮಸ್ಯೆಗೆ ಒಂದು ರೀತಿಯಾದಂತಹ ಪರಿಹಾರ, ಶಾಶ್ವತ ಪರಿಹಾರ ಸಿಗಬೇಕು ಅಂತ News18 ಕೂಡ ಆಗ್ರಹಿಸ್ತಾ ಇದೆ, ವಿನಂತಿಯನ್ನು ಮಾಡಿಕೊಳ್ತಾ ಇದೆ. ಇದು ಇವತ್ತಿನ ನಮ್ಮೂರಲ್ಲಿ News18 ಕಾರ್ಯಕ್ರಮ. ನೋಡ್ತಾ ಇರಿ News18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.